ದೊಡ್ಡ ದೊಡ್ಡ ಮಾತಾಡ್ತಿ ಹೇತ ಬಂದಿಯಲ್ಲ. ಅಲ್ಲ ಹೇಳಿ ಕೆಲಸ ಇಸಿ ಆಗೈತಂತ ಹೇಳಿ ಏನ್ರ ಇದು ಮಾಡ್ಬೇಕಲ್ಲ. ಏನೇನು ಸಾಲಿಗೆ ಹೋಗೋದ ನೀ ಮುಂದಿನ ವರ್ಷ ಹೇತ ಬಂದಿಯಲ್ಲ. ಹುಚ್ಚುಬಡೆ ಆಗುದಿಲ್ಲ ನನಗೆ. ಆಕಿ ಮುಕ್ಕಳಿ ತೊಳಕ್ಕೆ ನನಗೇನು ಬರ್ಕೊಟ್ಟ ನಿಮ್ಮವ್ವ ಹರಿಗಾಡ್ಕೊಂತ ತವ್ರ ಮನೆಗೆ ಕುಣ್ಕೊಂತ ಹೋಗಿದಾಳೆ ಅಲ್ಲಿ. ನಾ ಯಾಕೆ ಮಾಡ್ಲಿ ಅಂತೇನೆ ಮಾಡುದಿಲ್ಲ ನಾ. ಯವ್ವ 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 ಹುಚ್ಚುಬಾಡೆ ಅಂತಂದ ಎಷ್ಟಾರ ಸುಳ್ಳು ಮಾತಾಡ್ತಿಲ್ಲ. ನಾ ಯಾವಾಗ ಬಿಡ್ನಿಕ್ಕಿನ ನಾ ಆಕಿನ ಮುಟ್ಟೇನ ಈ ಕಟ್ಟಿ ಬಿಟ್ಟು ಅಲ್ಲಾಡೇನ ಎಷ್ಟಾರ ಸುಳ್ಳು ಹೇಳ್ತಿಲ್ಲ. ಎಲ್ಲ ನಿಮ್ಮ ಅವ್ವನ ಬುದ್ಧಿ ಎಲ್ಲಿ ಬಿಟ್ಟರಿ ಸುಳ್ಳು ಅನ್ಸತ್ತೊಂದು ಚಾಡ ಹೇಳಿದ್ ಬುದ್ಧಿ. ತೊಳಿದಿಲ್ಲ ಬೇಕಾದ್ರೆ ಹೋಗಾರ ಬಗಲಾಗ ನಿನ್ನ ತೊಳ್ಕೊ. ಯವ್ವ ಏನಾತ್ವೆ ಯಾಕೆ ಹೇಳಕತ್ತಳಿಕಿ ಯಾಕ ಅಲ್ಲ ಹುಡುಗಿ ಯಾಕೆ ಹೇಳಕತ್ತತಿ. ಯಾಕ ಅಕ್ಕಿನೇ ಯಾಕೆ ಬರ್ತಿ ಅಕ್ಕಿಗೆ ಅಂತ ಹೇಳ್ತೈತಿ ಮತ್ತೆ ಆಕೆ ಕರ್ಕೊಂಡು ಹೋಗ್ಕರಂತ ಕಳ್ಸಿಬಿಡ್ಬೇಕು. ಆಕೆ ನಿನ್ನ ರಾತ್ರಿನೇ ಹೇಳಿದ್ಲು ನನಗೆ ನಾನು ಊರಿಗೆ ಹೋಗಿ ಬರ್ತೀನಿ 2 ದಿನ ಅಂತೇಳಿ. ಆದ್ರೆ ನಾನು ಬೇಡ ಅಂತ ಮಾತಾಡಿರ್ಲಿಲ್ಲ. ಆದ್ರೆ ಈಗ ಮತ್ತು ಮಕ್ಕಳನ್ನ ಇಟ್ಕೊಂಡಿದ್ದೆ ಅಂದಮೇಲೆ ಮಾಡ್ಬೇಕಲ್ಲ. ಮತ್ತೆ ಆ ಸಣ್ಣ ಹುಡುಗಿಗೆ ಏನು ತೀರ್ತಾನ ಅವ್ರು ಅವು ಇದ್ರೆ 1 ದಿನ ಹಿಂಗೆ ಕಳಿಸಲಕ್ಕೆ ನೀ ನೋಡ್ರಿ ಹಿಂಗೆ ಮಾಡ್ತಿ ಮತ್ತೆ ಯಾಕೆ ಇಟ್ಕೊಂಡು ಅವ್ರನ್ನ ಸುಮ್ಮನೆ ನಿನ್ನ ಕೈಲಿ ಆಗೋದಿಲ್ಲ ಅಂದ್ರೆ ಕಳಿಸ್ಬಿಡ್ಬೇಕು. ಏನಕ್ಕೆ ಹಂಗೆ ಹೋಗಿದ ನಾ ಬೆಳಿಗ್ಗೆದ್ದು ನೋಡಿಲ್ಲ ನಾನು ಯಾರು ರೊಟ್ಟಿಯಿಂದ ಹಿಡಿದು ಚಗನ ಊರಿಗೆ ಹೋಗ್ಬೇಕಂತ ನಾಲ್ಕಕ್ಕೆ ಇದ್ದ ಸಗನ ಬಳದು ಎಮ್ಗಳು ಹುಲ್ಲು ಹಾಕಿ ನೀರು ಕುಡಿಸಿ ತೌಡಿಟ್ಟು ಹಿತ್ಲಾಗ ಬಾಂಡೆ ಒಗ್ಯಾನ ಎಲ್ಲ ಒಗದು ಹಿತ್ಲ ಎಲ್ಲ ಸ್ವಚ್ಛ ಮಾಡಿ ಆಮೇಲೆ ಬಂದು ಇಲ್ಲಿ ಅಡುಗೆ ಎಲ್ಲ ಮಾಡಿ ಜಳಕ ಗಿಳಕ ಮುಗಿಸ್ಕೊಂಡು ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿಟ್ಟಾಳ. ಒಳ್ಳೆ ಸಂಜೆಕಾಗಿ ನಾಳೆ ಹರಿಯಾಗ ಆಗೋವರೆಗೂ ರೊಟ್ಟಿ ಬಡ್ದಾಳ ಎಲ್ಲ ಮಾಡಿಟ್ಟು ಹೋಗಿದ್ದಾಳಕ್ಕಿ. ಅಂತದ್ರಾಗ ನಿನಗೇನು ಬರೀ ಹುಡುಗರಿಗೆ ಉಣ್ಣಾಕ ಕೊಡೋದು ಅದ್ರ ಕಕ್ಕ ತೊಳಿದು ಇದಿಟ್ಬಿಟ್ಟು ಬೇರೆ ಏನು ಕೆಲಸ ಐತಿ ನಿಂದ ಕಟ್ಟಿ ಕುಂತಿದಿ ಇಲ್ಲಿ ಆ ಹುಡುಗರ್ದು ಮಾಡೋಕ್ಕಾಗೋದಿಲ್ಲ. ನೋಡೋ ಹುಚ್ಚಬೇಡ ಅಷ್ಟು ತಿಂಡಿತ್ತಂದ್ರೆ ನಿನ್ನ ಮಕ್ಕಳು ನೀನೇ ಮಾಡ್ಕೊ. ನಾ ಅಂತೂ ಮಾಡಂಗಿಲ್ಲ. ನಾ ಯಾಕೆ ಮಾಡಲಿ ಅಲ್ಲ ಬರೆದು ಕೊಟ್ಟಿದ್ದಾರೆ ನಿನ್ನ ಮಕ್ಕಳದ್ದು ಮಾಡಕ್ಕ. ನೀನು ಹಿಂತಿನ ಊರೆಲ್ಲ ಹರಿಗಡ ಕಳಿಸು ನಾನು ಮಾಡ್ತಾನೆ ಮಾಡೋದಿಲ್ಲ ತಳ್ಕೊ ನಿನ್ನ ಮಗಳದು. ನೀ ಯಾಕೆ ಅಲ್ಲಿ ಐತೆ ನಿಂಗೆ ಇಷ್ಟ ಆದ್ಕೊಳ್ಳಿ ಅಂದ್ರೆ ಹೇಳಕ್ಕೆ ಬರಲ್ಲ. ಇಲ್ಲ ಅಂದ್ರೆ ಅನ್ನ ಬರ್ದ್ರೆ ನೀ ಬರ್ಬೇಕಿಲ್ಲ. ಇಲ್ಲಿ ಬಂದು ಇಲ್ಲಿ ಕುಂತು ಹಿತ್ಲಾಗ ಮಾಡಿದ್ದೆ ಅಂದ್ರೆ ಮುಗುಳಿ ಎಷ್ಟು ತೊಳಿತಿತ್ತು. ಈಗ ಎಲ್ಲ ತೊಳೆದು ಬರ್ಬೇಕಲ್ಲ ಅಲ್ಲಿ ಅವ್ರ ಬಾಗ್ಲ ನೋಡಿಕೆ ನಮ್ಮ ಅವ್ವ ಹದ ಇರುವಾಗ ಅಟ್ಟ ಮೊಮ್ಮಕ್ಕಳು ಕಳಿಸ್ಬಿಡ್ಬೇಕಲ್ಲ ಆಕಿ ಜೊತೆ. ನಡಿ ಎಲ್ಲಿ ಮಾಡಿದಾಳ ನೋಡೋಣ. ನೋಡಿ ನಾ ತೊಳೆದು ಬೆಳೆದು ಬರ್ತೇನೆ. ಓಕೆಪ್ಪ ಆತು ಹಂಗಾರ ಹೋಗು. ನಾನು ಈಕಿಗೆ ಸ್ವಚ್ಛಗೆ ಎಲ್ಲ ತೊಳೆದು ಈ ಅಂಗಿ ಇದು ಕಳೆದು ನೀರು ಹಾಕಿ ಒಗದು ಇಡ್ತೇನೆ. ಮತ್ತು ಹಾಕಿ ಬರ್ತಾನೆ ಅಂದ್ರೆ ನಾರ್ತೈತಿ. ನಾ ಸಂಜೆಗೆ ಚಾ ಕುಡಿಯಾಕಂತ ಬನ್ನಿ ಇಲ್ಲಾಂದ್ರೆ ಹಿಂಗೆ ನಿಂತು ಬಿಡ್ದಾಕಿತ್ತು ನೀವು. ಕೆಲಸ ಮಾಡ್ತೈತಿ ಆಮೇಲೆ ಜ್ಯೋತಿ ಅಕ್ಕಗ ಅಮ್ಮ ಬಡಿತಾಳ. ಎಲ್ಲ ಅಮ್ಮನ ಕಾಲು ಹೊಚ್ಚಬೇಕು ತಲೆ ಈಚಕ್ಬೇಕು ಎಲ್ಲ ಮಾಡ್ಬೇಕು. ಜ್ಯೋತಿ ಅಕ್ಕ ಓದಾಕ್ ಕುಂತ್ಲಂದ್ರ ಅಮ್ಮನ ಒಟ್ಟು ಉರಿತೈತಿ. ಅದಕ್ಕೆ ಅವ್ವ ಪಾಪ ಜ್ಯೋತಿ ಅಕ್ಕನ ಎಲ್ಲ ಕೆಲಸ ಒಳಗ ಮಾಡ್ಕೊಂತ ಅವ್ವ ಅಲ್ಲೇ ಅಡಿಗೆ ಮನ್ಯಾಗ ಓದಿಸ್ತಾಳ ಆಕಿನ. ನೀ ಬೈತಲ್ಲಪ್ಪ ಜ್ಯೋತಿ ಅಕ್ಕನ ಭಾಳ ಚಲೋ ಅದಾಳಕಿ.
ಮಾಡ್ತೈತಿ, ನಿನ್ನ ಅರ್ಬಿ ಮಡ್ಚಿಡೋದು ಎಲ್ಲ ಮಾಡ್ತೈತಿ. ಮೊನ್ನೆ ಅವ್ವ ನಿಂಗೆ ಗೊತ್ತಾ ಇಲ್ಲಪ್ಪ, ಅಕ್ಕ್ಯಾಗ ಬಿದ್ದಿತ್ತ. ಅವನ ಕಾಲು ನೋವು ಆದ್ರ ಪಾಪ ಬಾಂಡೆ ತಿಕ್ಕಿ ಅಕ್ಕಿ ಶಗನ ಎಲ್ಲ ಒರೆಸಿ ಸರದು ಇಟ್ಟು ಮತ್ತ ಎಲ್ಲ ಬಾಂಡೆ ತಿಕ್ಕಿ ಅಡ್ಗೆ ಮನೆ ಎಲ್ಲ ಕಸ ಹೊಡ್ಕೊಂಡು ಅಮ್ಮ ಏನು ಮಾಡ್ಲಿಲ್ಲ. ಅವು ಬಿದ್ದತ್ತಂದ್ರ ಅಮ್ಮ ನೋಡಾಕ ಬರ್ಲಿಲ್ಲ, ಗೊತ್ತೈತನ? ನೀ ನೋಡಿರ ಅಮ್ಮ ಅಜ್ಜ ಅಂತಿ, ನಾ ಚೆನ್ನಾಗದನಂತ ಹೇಳ್ಬಾರ್ದಲ್ಲ. ನೀನು ಅವನು ನಂಬಲ್ಲ, ಅಕ್ಕಗೂ ಸೇರಲ್ಲ, ಅದಕ್ಕೆ ಹೇಳಿದ್ನ. ಅಲ್ಲ ನನ್ನ ಮಗಳು ಜ್ಯೋತಿ ನನ್ನ ಮಗಳಲ್ಲ. ನಾನು ಇನ್ನು ಮುಂದೆ ಆಕಿನೂ ನನ್ನ ಮಗಳ ಗತೆನ ನೋಡ್ಕೋಬೇಕು. ನಾನು ಮಾಡಿದ್ದು ತಪ್ಪು ತಪ್ಪು ಪಾಪ. ಈ ರೀತಿ ಮಾಡಬಾರ್ದಾಗಿತ್ತು. ನಡಿ ದಿವ್ಯಾ, ನಡಿ ಜಳಕ ಮಾಡಿಸ್ತಾ ನಡಿವ. ನೀನು ಸ್ವಚ್ಛಗೆ ಯಾಕೆ ಅಳ್ತಿ? ಅಳ್ಬೇಡ, ನಡಿ ಜಳಕ ಮಾಡಿಸಿ ಏನು ತಿಂತೀರಿ ನೀವು ಆಮೇಲೆ ನೋಡೋಣಂತ. ಈಗ ನಡಿ. ಏನಂತ ಅನ್ಲಕ್ಕಿ? ಅಲ್ಲ ನಿಂಗೆ ಏನಂತ ಮಾತಾಡಿದ್ಲ ಅಂತಕ್ಕೆ? ಯವ್ವಾ ಏನಿಲ್ಲ ಬಿಡಪ್ಪೆ, ಹೋಗ್ಲಿ ನೀ ಸುಮ್ಮೀರಿ. ನೀ ಇಷ್ಟು ಇದ್ದದ್ದು ಇಷ್ಟು ದೊಡ್ಡದು ಮಾಡ್ತೀನಿ ನೋಡು, ಅದಕ್ಕೆ ಬರೋದಿಲ್ಲವೇ ನಾನು ಇಲ್ಲಿ. ಅಲ್ಲವಾ ಮನೆಗೆ ಬಂದು ಮಗಳನ್ನ ಹೆಂಗೆ ಮಾತಾಡಿಸ್ಬೇಕನ್ನೋದು ಗೊತ್ತಿಲ್ಲನ? ಸುಮ್ಕೊಂಡ್ರೆ ನೀ ಇದನ್ನ ಕಲಿತಾರ ನಾಳೆ. ಅಲ್ಲ ನಾ ಈಗ ಅದನ್ನು ಹೌದು, ನಾ ಇದ್ದೇ ಇಷ್ಟು ಮಾತಾಡ್ತಾಳೆ ಈಕಿ. ನಾ ಇಲ್ಲದ ಕಾಲಕ್ಕೆ ನಿನಗೆ ಏನೇನು ಮಾತಾಡಬಾರ್ದು, ನಿನ್ಗೆ ಏನೇನು ಅನ್ಬಾರ್ದು. ನಿನ್ನೆ ನೀ ಮನೆಗೆ ಬಿಟ್ಕೋದಿಲ್ಲ ಬಿಡು. ಏನೋ ಆಟ ಮಾಡಿರ ಆಟ ಐಶ್ವರ್ಯ ಮಾಡ್ಬೋದು, ಅದು ಬಿಟ್ರೆ ಈ ಹೆಣ್ಣಂತ ತಿರುಗೇ ನೋಡುದಿಲ್ಲ. ಇದರಿಂದ ನನ್ನ ಮಗ ಸದ್ಯಕ್ಕೆ ನಮ್ಮ ಕಡೆಯಿಂದ ಕೆಟ್ಟಾಗತ್ತಾನಿದ್ರು, ಜಗಳ ಮಾಡಿ 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 ಏನು ಬರ್ಪೂರ ಗಂಡು ಮಗನ ಹಡ್ದು ಬಿಟ್ಟಾಲ. ಹಂಗಾಗಿ ಅವಂಗೂ ಈಗ ಹೆಂಡತಿ ಬೇಕಾ. ಹೆಂಡತಿ ಬಿಟ್ಟು ಯಾರ್ದು ಮಾತು ಕೇಳಲ್ಲ, ಏನೂ ಇಲ್ಲ ಅವನು. ಮನೆಗೆ ಬರ್ತಾನ ಸೀದಾ ಯವ್ವ ಚಾ ಕುಡಿದ್ರೆ ಅಂದಾನ ಕ್ವಾನಿಗೆ ಹೋಗ್ತಾನ. ಕ್ವಾನಿಗೆ ಹೋಗಿ ಕದ ಹಾಕೊಂಡು ಹುಡುಗನ ಕರ್ಕೊಂಡು ಆಟ ಆಡಕತ್ತ. ಒಳ್ಳೆ ಊಟದ ಟೈಮ್ ಕರ ಹೋಗಿ ಮತ್ತೆ ಊಟ ಮಾಡಿ ಮಗನ ಕರ್ಕೊಂಡು ಊಟ ಮಾಡಿದವನ ಅಂದ್ರೆ ಮತ್ತೆ ಒಳಗೆ ಕ್ವಾನಿ ಹೊರಗೆ ಎತ್ಕೊಂಡು ಹೋಗ್ತಾನ ಹುಡುಗನ. ಗಾಡಿ ಕರ್ಕೊಂಡು ಬಂದ ಒಂದೇಟ ಹುಡುಗಿ ಮುಟ್ಟಲ್ ನೋಡು. ಅದ ಅವ ಹಂಗಲ್ಲ, ನಮ್ಮ ಐಶ್ವರ್ಯನ ಗಂಡ ಸಂಜು ಅವ ಕರ್ಕೊಂಡು ಐಕಿನೂ ಕರ್ಕೊಂಡು ಅವನು ಕರ್ಕೊಂಡು ಎಲ್ಲ ಏನು ಬೇಕಾರ ಫೋನಾರ ಏನಾರ ತೋರಿಸ್ಕೊಂತ ಓದಿಸ್ಕೊಂತ ಮಾಡ್ಕೊಂತ ಮಾಡ್ತಾನೆ. ಇವಂದು ಹೇಂತಿ ತಲೆಯಾಗ ತುಂಡು ಬಿಡಾತಾಳ ಲದ್ದಿ. ಮತ್ತೆ ಇನ್ನೇನು ಮಾಡ್ತಾನ ಅಟ್ಟಿದಾಗ ನೋಡಿ. ಒಂದು ಈಟ ನೋಡಿ ಬೇಕಾರೆ ಈಗ ಬಂದ್ರದು ನೀನು ಮಾತಾಡ್ಸಿರಿ ಹೇಳವ. ಯವ್ವ ಅವರ ಮಾತಾಡ್ಸೋದು ಎದಕ್ಕೆ ಬೇಕಾಗೈತ್ವಿ? ಅಲ್ಲ ನಾನು ಈಗ ಬಂದು ಈಗ ಹೋಗಿ ಗಂಡು ಮನ್ಯಾಗ ಕಳಿಸ್ಬೇಕಾದ್ರೆ ಜಗಳ ಮಾಡ್ತಾರ, ಮಕ್ಕಳನ್ನ ಕಳಿಸಿಲ್ಲ. ಈಗ ನನ್ನ ಮಕ್ಕಳು ಬಂದ್ರೆ ಆಡ್ತಿರ್ಲು. ಅಲ್ಲ ಲಕ್ಷ್ಮಿ, ಬಾಲ್ ಯಾಕೆ ತರಕ್ಕೆ ಹೋಗಿದ್ದಿ? ಸುಮ್ಮನೆ ಬಿಡ್ಬೇಕಲ್ಲ. ಹಂಗೆ ತಗೊಂಬಂದೆ ನಾನು. ಸರಿ ನಿಂದ್ರಕ್ಕೆ ಫೋನ್ ಹಚ್ಚಕ್ತಾನ ನನ್ನ ಗಂಡ. ಹಲೋ ಹೇಳ್ರಿ. ಏನು ಹೇಳೋದು? ಹುಡುಗರ್ನ ಎರಡು ಬಿಟ್ಟು ಆರಾಮ್ ತವ್ರ ಮನೆಗೆ ಹೋಗಿ ಕುಂತು ಬಿಟ್ಟಲ್ಲ. ಇಲ್ಲಿ ಹುಡುಗರು ಹೆಂಗ ಏನಂತ ನೋಡಕ್ ಬರೋದಿಲ್ಲನ? ಅಲ್ಲ ನಾ ಕರ್ಕೊಂಡು ಬರತ್ತೀನಿ, ಅದ್ರಾಗೂ ದಿವ್ಯಾನಂತೂ ಕರ್ಕೊಂಡು ಬರತ್ತಿದ್ದೀನಿ. ನಾ ಬಿಡಾತಿರ್ಕಿನೇ ಇಲ್ಲ, ಆದ್ರೆ ಅತ್ತಿನೇ ಕಳಿಸ್ಲಿಲ್ಲ. ನಿಮ್ಮಂತವ್ರ ಮನೆಗೆ ನಾನೇ ಕಳ್ಸಂಗಿಲ್ಲ ಅಂತಂದು ಗೊತ್ತನಾ? ನಾನಾರ ಏನು ಮಾಡಲಿ, ನನಗರ ಜೀವ ನೆನ್ಸಾತಿತ್ತು ಹೋಗೇ ಬರ್ಬೇಕಂತೇಳಿ ಬನ್ನಿ. ನೀವೇನ ಎಲ್ಲ ಮಾಡಿಟ್ಟ ಬಂದೇನ? ಏನೂ ಇಟ್ಟಿಲ್ಲ, ಕೆಲಸ ಒಗ್ಯಾರಿಂದ ಹಿಡ್ದು ಎಲ್ಲ ಒಗದು ಹತ್ತಿರ ಬಸ್ಸಿಗೆ ಅಂದ್ರೆ ಬಂದೇನ. ಗೊತ್ತೈತನ ಎಲ್ಲ ಮಾಡಿ. ನೀನು ಸಂಜೆಗೆ ನಾ ಬಂದ್ರೂ ಏನು ಅಡಿಗೆ ಇರಬಾರ್ದು ಹಂಗೆ ಮಾಡಿ ಎಲ್ಲ ಸೆಗಣ ಪಗಣ ಎಲ್ಲ ಸ್ವಚ್ಛ ಮಾಡಿ ಬಂದೇನ್ರಿ. ಎಲ್ಲ ಮಾಡಿದ್ದು ನನಗೆ ಗೊತ್ತೈತಿ, ನಾ ಏನು ಇಲ್ಲ ಅಂತ ಹೇಳತ್ತಿಲ್ಲ. ಆದ್ರೆ ಹುಡುಗರು ನೀನು ಒಂಚೂರಾದ್ರೂ ಒಬ್ಬರನ್ನಾರು ಸಣ್ಣಕ್ಕಿನಾರ ಕರ್ಕೊಂಡು ಹೋಗ್ಬೇಕಲ್ಲ. ಏನು ಮಾಡ್ಯಾರ ಗೊತ್ತೈತಿನ? ಇಲ್ಲಿ ಏನು ಮಾಡ್ಯಾರ ಅಂದ್ರೆ ಬಾಜು ಮನೆಗೆ ಆಟ ಆಡಕ್ಕೆ ಹೋಗ್ಯಾರ. ಆದಿ ಆಕಿ ಹೋಗಿ ಅಲ್ಲಿ ಸಂಡಾಸ್ ಮಾಡಿಬಿಟ್ಟಾಳೆಲ್ಲ. ಅವರು ಬೈಯಾಕತ್ ಬಿಟ್ಟಾರ. ಈಗ ಅವು ಹೋಗಿ ತೊಳೆಯೋದ್ರೆ ನಾ ಬಾಜು ಮನೆಗೆ ಹೋಗಿ ತೊಳೆಯಂಗಿಲ್ಲ ಅಂತಂದ. ಆ ಹುಡುಗಿನ ಬರೋಕ ಅಂದ್ರೆ ಬೈದ ಕಾಸ ಅರ್ಬಿನೂ ಕಳೆದಿಲ್ಲ ಏನಿಲ್ಲ, ಗೊಮ್ಮಂತ ನಾರತಿತ್ತ. ನಾ ಬಂದು ಪಾಪ ಹುಡುಗ ಹೋಗಿ ಎಲ್ಲ ಸಂಡಾಸ್ ಬಿಡ್ದು ಬಾಜು ಮನೆಗೆ ತೊಳೆದು ಬಂತು. ನಾ ಬಂದು ಎಲ್ಲ ತೊಳೆದು ಜಳಕ ಮಾಡಿಸಿ ಈಕಿಗೆ ಬೇರೆ ಹಾಕಿ ಅರ್ಬಿ ಹೋಗೋದಕ್ಕೆ ನಾನು ಮತ್ತೆ ಗೊತ್ತೈತನ. ಆಕಿಗೆ ಸಂಡಾಸ್ ಹತ್ತೈತಿ, ಲಘು ಬಂದ್ಬಿಡ 5 ಗಂಟೆ ಸುಮಾರು ಅಂದ್ರೆ. ಅದಕ್ಕೆ ರೀ ಸಂಡಾಸ್ ಹತ್ತಿದ್ ಗೊತ್ತಿದ್ದೆ, ನಾ ಕರ್ಕೊಂಡು ಹೋಗ್ಕನೇನಿ. ಹಂಗಂದ್ರೆ ಹಂಗೆ ಬಾಳತ್ತಿಲ್ಲ, ಯಾವಾಗ ಅವ ಮಾಡ್ಕೊಳತ್ತಾಳ. ಆಕಿಗೆ ಹೇಳಕ್ ಆಗತ್ತ, ಅದು ಗಸಕ್ನ ಮಾಡ್ಕೊಂಡು ಬಿಡತ್ತಾಳ. ಅದಕ್ಕೆ ಹೇಳಿ ನಾನು ಕೇಳಲಿಲ್ಲ ನಿಮ್ಮವ್ವ. ಈಗ ಆತಲ್ಲ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ 5 ಗಂಟೆ ಸುಮಾರು ಬಸ್ ಹತ್ತಿದೆ ಅಂದ್ರೆ ಯಾರು ಹೇಳೋಕೆ ಇಲ್ಲೇ ಇರ್ತಿ. ನಾನು ಚಾ ಕುಡಿಯಕ್ಕೆ ಬಂದೀನಿ ಈಗ. ಮತ್ತು ನಾ ಸಂಜೆ ಮುಂದೆ ಇನ್ನೇನು ಹೋಗೋದಿಲ್ಲ, ಯಾಕಂದ್ರೆ ಹುಡುಗರು ನೋಡ್ಕೋತಾನೆ. ಈಗ ಅವ್ನು ನೋಡ್ಕೋದಿಲ್ಲ, ಒಳಗೆ ಹೋಗಿ ಮಕ್ಕೊಂಬಿಟ್ಟಾಳಾಕಿ. ಮತ್ತು ಇನ್ನು ನಾನೇ ನೋಡ್ಬೇಕಲ್ಲ. ನೀನೋ ಸಂಜೆಗೆ ಬಾ. ಅಲ್ರಿ ನಾಳೆ ಬೆಳಿಗ್ಗೆ ಬರ್ತಿದ್ನಲ್ಲ, ಎಷ್ಟೊತ್ತಾಕೈತಿ? ಎಲ್ಲ ಕೆಲಸ ಮುಗಿಸೇ ಬಂದೀನಿ. ಮುಗಿಸಿದೀಯ? ಹುಡುಗರ್ನ ಯಾರು ನೋಡ್ಕೋತಾರ? ನಾನು ಸಂಜೆ ಕಡೆ ಆಟ ಹೋಗಿ ಅಂಗಡಿ ಕಸ ಪಸ ಹೊಡೆದು ದೀಪ ಅದು ಹಚ್ತೇನೆ. ಒಂದು 7-8 ಗಂಟೆಗೆ ಒಂದು 10 ಗಂಟೆ ತನಕ ಕೂತು ಬಂದಂದ್ರೆ ಎಷ್ಟೇ ಬೇಕಷ್ಟು ಗಿರಾಕಿ ಹಾಕಾವ. ಮತ್ತು ಸಂಜೆ ಮುಂದೆ ವ್ಯಾಪಾರ ಇರ್ತೈತಿ. ನೀ ಬರೋರು 7-7:30 ತನಕ ಹೋಗೋದಿಲ್ಲ. ನಾ 7-7:30 ಆದ್ಮೇಲೆ ಹೋಗಿ ಅಂಗಡಿ ಕಸ ತೆಗೆದಟ್ಟು ಕಸ ಹೊಡೆದು ದೀಪ ಹಚ್ಚಿ ಮತ್ತು 10-11 ಗಂಟೆ ತನಕ ಕುಂತು ಕಸ ಬಂದು ಅಂದ್ರೆ ವ್ಯಾಪಾರ ಆಕೈತಿ. ಅದೇ ಹೇಗೆ ಬಿಟ್ಟು ಕುಂದ್ರದು. ಮತ್ತು ನಾನು ನಾಳೆ ಬೆಳಕ ಕೊಡ್ದು ಹೋಗ್ಬೇಕು. ನೀ ನೋಡ್ರಿ ಅಲ್ಲೇ ಕುಂತ್ಬಿಟ್ರೆ ಇಲ್ಲಿ ನಮ್ಮವ್ವ ಹುಡುಗರ್ಗೆ ಉಣ್ಣಾಕ್ಸತೆ ಕೊಟ್ಟಿಲ್ಲ, ಗೊತ್ತೈತಿನ? ನೋಡ್ರಿ ಮಾಡಿ ಇಟ್ಟು ಎಲ್ಲ ಬಂದು ಎಲ್ಲ ಮಾಡಿರು. ಇವ್ರಿಗೆ ದಿನ ಇಷ್ಟು ವಯಸ್ಸಾದ್ರೂ ತಿನ್ನಾಕ ನಾ ಹಚ್ಕೊಡ್ಬೇಕು. ಇವತ್ತು ಒಂದಿನ ನನ್ನ ಮಕ್ಳಿಗೆ ಹಚ್ಕೊಡಕ್ಕಾಗಲ್ಲ ಅಂದ್ರೆ ಮತ್ತೆ ಯಾಕ್ರಿ ಇಟ್ಕೋಬೇಕು? ಸುಮ್ಮ ನನ್ನ ಮಕ್ಕಳು ನನ್ನ ಮನೆಗೆ ಕಳಿಸ್ಬೇಕಲ್ಲ. ನಾನು ಮನೆಗೆ ಅಂತೇನೆ, ನಮ್ಮ ಅವ್ವನ ಮನೆಗೆ ಕಳಿಸ್ಬೇಕಲ್ಲ.
ಅಲ್ಲ ನೀವು ಹಿಂಗೆ ಮಾಡೋದು ಸರಿಯಲ್ಲ ರೀ. ಕರ್ಕೊಂಡು ಹೋಗುವಾಗ ಕಳ್ಸೋದು ಗೊತ್ತಿಲ್ಲ, ಈಗ ಫೋನ್ ಹಚ್ಚಿ ಕರಿತಾರೆ ಅಂದ್ರೆ ಇದ ಐಡಿಯಾಕನ ನಮ್ಮ ಮತ್ತೆ ಕಳಿಸಿಲ್ಲಕ್ಕಿ, ನನಗೆ ಗೊತ್ತಾತ. ಅಂದ್ರೆ ಈಗ ಹೋದ್ರೆ ಒಂದಿನ ಇದ್ದ ಬರ್ತಾಳ, ಮತ್ತೆ ನಾಳೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹುಡುಗರ್ನ ಇಟ್ಕೊಂಡಾಳ. ಈಗಲ್ಲ ಹುಡುಗರು ಅಳುದು ಕಳ್ದು ಮಾಡಕತ್ಕೊಳ್ಳೆ ನಾವು ಬರ್ತಾನಲ್ಲ, ಅದಕ್ಕೆ ಅದ್ರ ಮುಕ್ಳಿನೂ ತೊಳೆಯೋದಿಲ್ಲ, ಏನೂ ಮಾಡೋದಿಲ್ಲ. ಎಂಥ ಹೊಲಸು ಬುದ್ಧಿರ ಇದ್ದಿತ್ತು ನೋಡ್ರಿ. ಇದಕ್ಕೆ ಐಡಿಯಾ ಇಟ್ಕೊಂಡು ಇದನ್ನ ಮಾಡಿದಾಳೆ, ಮೊಮ್ಮಗಳನ್ನ ನೋಡ್ಕೋತಾನಂತಿ. ಬರೋಬ್ಬರದ ಏನಾರ ಇರ್ಲಿ, ಈಗ ನನಗಂತೂ ಜಗಳದ ಇದಾಗುದಿಲ್ಲ. ಹೆಂಗಿದ್ರು ಮಕ್ಕಳು ನೋಡ್ಕೋಬೇಕನ ಅಲ್ಲ, ಮತ್ತೆ ಬಂದ್ಬಿಡು. ಆತ್ ತಗೋರಿಪ್ಪ, ಆತ್ ಬರ್ತೇನಿ. ನೀವು ಎಲ್ಲಾರ ಹೋಗುವಂತ ಹೇಳ್ತಾನ ಅವಾಗ. ನೀವು ಮುಂಜಾನೆ ಹೋದ್ರೆ ಸಂಜೆ ಇದಕ್ಕಂದ್ರೆ ಮನ್ಯಾಗ ಇರ್ಬೇಕ. ನಿಮ್ಮವ್ವ ಅಂತೂ ಎಲ್ಲೂ ಕಳ್ಸೋದಿಲ್ಲ ನೋಡಂತೇನ. ಏನಾರ ಮಾಡ್ಕೊರಿ, ಅತಿ ಸೊಸಿ ನೀವು ಬಿಟ್ಟದ. ನಿಮ್ಮಿಬ್ಬರ ನಡಕ್ ನನ್ನ ಹಾಕ್ಬೇಡ್ರಿ, ಸುಮ್ಮತ್ತೆ ಎಲ್ಲಿ ಕೆಡಿಸ್ಕೊಂತ. ಆಯ್ತು ತಗೋರಿ, ಮತ್ತೆ ಅಲ್ಲಿ ಇಲ್ಲಿ ಬಂದ್ರು ನಿಮ್ಮ ಜೊತೆ ಮಾತಾಡ್ಕೊಂತ ಕುಂತ್ರಿ, ಇಲ್ಲಿ ಯಾವಾಗ ಮಾತಾಡ್ಲಿ ಇಡ್ರಿ ಫೋನ್. ಏನಂತ ನಿಮ್ಮ ಮತ್ತಿದು? ಏನಿಲ್ಲವ, ಹುಡುಗರ್ನ ಕರ್ಕೊಂಬಂದ ಬರ್ತಾನಂದಾಗ ಬ್ಯಾಡ ಅಂದ್ಲ, ನಿನಗ ಕೇಸಿರ್ಬೇಕಲ್ಲ. ಬ್ಯಾಡ ಅಂದ್ಲು. ಈಗ ನೋಡ್ರ ಆ ಹುಡುಗಿ ಸಂಡಾಸ್ ಮಾಡೈತಂತ್ವಿ, ಅದಕ್ಕೆ ಒಂದಿಟ ಜಾಡ್ಸಾಕತ್ತೈತಿ ಹೊಟ್ಟಿ. ಅದು ಇದು ಈಗ ಎಲ್ಲ ಐಸ್ ಕ್ರೀಮ್ ಅಲ್ಲಿ ತಿಂತಾವಲ್ಲ, ಹೊಟ್ಟೆ ಕೆಟ್ಟಂಗಾಗಿ ಜಾಡ್ಸಾಕತೈತಿ. ಅದಕ್ಕೆ ಹುಡುಗರ್ನ ಕರ್ಕೊಂಡು ಬರ್ತಾನಂದ್ರು ಬ್ಯಾಡ ಅಂದ್ಲ. ನನ್ನ ಮೊಮ್ಮಕ್ಕಳನ್ನ ಇಟ್ಕೋತೀನಿ, ನಿನ್ನ ಮನೆಗೆ ಕಳ್ಸಲ್ಲ ಅಂದ್ಲ. ಆತು ಬಿಟ್ಟು ನನಗೂ ಚಲೋನ ಅದು ಬಸ್ನಾಗ ಹತ್ತೋದು ಮಾಡೋದು ನಿಗ್ರಾಕೈತಿ. ಕರ್ಕೋವಳಂತ ಬಿಟ್ಟು ಬಂದ್ರೆ ಹುಡುಗರು ಇಷ್ಟೊತ್ತಾತು ಬೇ, 3:30 ಆಗೈತಿ. ನಾವು 3:30 ಆತೀಗ. ಇಷ್ಟೊತ್ತಾದ್ರೂ ಒಂದು ಊಟ ಕೊಟ್ಟಿಲ್ಲ ಅಂತ ನೋಡಕ್ಕೆ. ಹರ್ಯಾಗ ಬರುವಾಗ ರೊಟ್ಟಿ ಹೆಚ್ಚಿಕೊಟ್ಟು ಬಂದಿದ್ದು ಅಷ್ಟೇ. ಒಳ್ಳೆ ಆಕಿ ಉಣ್ಣಾಕ ಕೊಟ್ಟಿಲ್ಲ, ತಿನ್ನಾಕ ಕೊಟ್ಟಿಲ್ಲ, ನೀರು ಸದೇ ಕೊಟ್ಟಿಲ್ಲಂತೆ. ಆ ಹುಡುಗಿ ಬಾಜು ಮನೆಗೆ ಆಟ ಆಡಕ್ಕೆ ಹೋಗ್ಯಾವಂತ. ಬಾಜು ಮನೆಗೆ ಕಳಿಸಿ ಮಲ್ಕೊಂಬಿಟ್ಟ ಅಂತಿಕಿ. ಬಾಜು ಮನೆಗೆ ಆಟ ಆಡಕ್ಕೆ ಹೋದ್ರೆ ಸಂಡಾಸ್ ಮಾಡೈತಂತದ ಬಾಜು ಮನ್ಯಾಗ. ಅವ್ರು ನೋಡ್ರಿ ಹುಯ್ಯಿ ಏನತ್ತಾರಂತ. ಮತ್ತಿದ ಸಣ್ಣ ಹುಡುಗನ ನನ್ನ ಮಗ ಎಲ್ಲ ತೆಗೆದು ತೊಳೆದ ಎಲ್ಲ ಮಾಡೈತಿ. ಅವ್ರ ಅಜ್ಜಿಗೆ ನಾ ಮಾಡೋದಿಲ್ಲ, ಬೇಕಾದ್ರೆ ಮಾಡ್ಕೊಂಡು ನಿಮ್ಮವ್ಗ ಹರಿಗೆಡ್ಕೊಂತ ಹೋಗ್ಯಾಲ್ಲ, ಹರಿ ಬಿಟ್ಕೊಂಡು ನನ್ನ ತೆಗೆಸ್ ಬೈದ್ಲಂತ. ಏನು ಮಾಡೋದು, ನನ್ನ ಹಣೆ ಬರೋಕೆ ಎಲ್ಲೂ ನೆಮ್ಮದಿ ಇಲ್ವೇ, ನನ್ನ ಜೀವನಕ್ಕೆ ಎಲ್ಲೂ ನೆಮ್ಮದಿ ಇಲ್ಲಂಗೆ ಆಗ್ಬಿಟ್ಟೈತೆ ನೋಡ್ಬೆ. ದೊಡ್ಡ ಹುಡುಗಿನ ಸೇರುದಿಲ್ಲ ನೀಡಿ ಸೇರುದಿಲ್ಲ ಇವ, ಹಂಗೆ ಮಾಡ್ತಾರೆ ಬಿ. ಅದು ಏನಾರ ಪಾಪ ಮಾಡಿದ್ದಿತ್ತು ನನ್ನ ಮಗಳರ, ಹಂಗಾಗೈತೆ ನನ್ನ ಬಾಳೆಯರ. ಸಾಕಾಗಿ ಹೋಗೈತಿ. 1-2 ದಿನ ನೆಮ್ಮದಿಯಿಂದ ಕಣ್ಣು ಮುಚ್ಚಿ ನಿದ್ದೆ ಮಾಡೋಣ ಅಂತಂದ್ರೆ ಆಗೋತ್ ನನ್ನ ಜನ್ಮಕ್ಕೆ. ಏನು ಮಾಡೋದು? ತವ್ರ ಮನೆಗೆ ಬಂದೇನಾ ಗಂಡ ಮನೆಯಾರು ಬಿಡೋದಿಲ್ಲ, ಬಂದಿಲ್ಲಿದ್ದೇನಾ ತಮ್ಮನ ಹಿಂದ್ಗಳು ಸೇರೋದಿಲ್ಲ. ಮತ್ತು ಸಾರಿ, ಅದಕ್ಕೆ ನಿಮಗೆ ಅಂತ ಅನ್ಕೋಬೇಡ್ರಿ. ನಮಸ್ಕಾರ ರೀ. ನೀನೇ ಒಬ್ರು ಕಮೆಂಟ್ ಮಾಡಿದ್ರೆ ತಮ್ಮನ ಹಿಂದ್ಗಳು ವೈನಿಗಳು ಆಗೋದಿಲ್ಲ ಅಂತೇಳಿ. ನಾನು ಒಂದ್ಸಲ ಅವ್ರ ಹೆಸರು ಹಿಡಿದು ಕರೆಯಾಕತ್ತಿದ್ದೆ, ಅವಾಗ ಕಮೆಂಟ್ ಮಾಡಿದ್ರು, ಅಯ್ಯೋ ವೈನಿಗಳನ್ನ ಹೆಸರು ಹಿಡಿದು ಕರಿತೀರಾ ಅಂತೇಳಿ. ಆಮೇಲೆ ಅದಕ್ಕೆ ಅನ್ನಕತ್ತೆ, ಹಿಂಗೆ ಹಂಗೆ ಅನ್ನಕತ್ರ ಸುಮ್ಮನೆ ಇರ್ವಾತಂತ ಹೆಂಗೆ ಬರುತ್ತೋ ಹಂಗೆ ಕರಿಯಾತೀನಿ. ಗೊತ್ತು ನನಗೂ ತಮ್ಮನ ಹಿಂದ್ಗಳನ್ನ ವೈನಿ ಅನ್ನಲ್ಲ, ಅವರೇ ನಮಗೆ ಚಿಗವ್ವ ಅನ್ಬೇಕು. ನಮ್ಮ ಸೈಡು ಚಿಗವ್ವ ಅಂತ ಅನ್ಬೇಕು, ಇಲ್ಲಾಂದ್ರೆ ಸಣ್ಣವ್ವ ಅಂತ ಅನ್ಬೇಕು. ಹಂಗೈತಿ, ಇಲ್ಲ ಅಂಟಿ ಅನ್ಬೇಕು. ಅದಕ್ಕೆ ಈಗಿನ ಕಾಲದಾಗ ಯಾರು ಅಂಟಿ ಪಂಟಿ ಅಂತ ಅನಿಸ್ಕೋತಾರ, ಅದಕ್ಕಾಗಿ ಅಕ್ಕ ಅಂತಾರ, ಇಲ್ಲ ಹೆಸರು ಹೇಳೋದು ಕರೀತಾರೆ. ನನಗಂತೂ ಹಿಂಗೆ ನಮ್ಮ ಕಡೆ ನಮ್ಮ ಬ್ರದರ್ಸ್ ಮಿಸ್ಸಸ್ ಅದೆಲ್ಲ ನನ್ನ ಅಕ್ಕನೇ ಅಂತಾರೆ. ಅವರು ಚಿಗವ್ವ ಅನ್ನತ್ತಿದ್ರು ನಮಗೆಲ್ಲ ಇಷ್ಟ ಆಗಲ್ಲ. ಅಂಟಿ ಅನ್ನಕತ್ರ ಅದು ಬೇಡ ಅಂತಂದು ಅಕ್ಕ ಅಂತ ಕರೀತಾರೆ ನಮ್ಮ ಕಡೆ. ಹಿಂಗೆ ಅದಕ್ಕೆ ನಾನು ಈ ಕತೆನಲ್ಲ ಏನಂದ್ರೂ ನಡೀತತ್ರಿ, ನೀವು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಬೋದು. ಇದು ಕತೆ ಇದೇನು ರಿಯಲ್ ಅಲ್ಲ, ಅಂದ್ರೆ ರಿಯಲ್ ಆಗಿರೋದು. ಅದನ್ನು ಕರೆಯುವಾಗ ಹಂಗೆ ಕರೆದಿದ್ದೀನಿ. ಇಲ್ಲಿ ತಗೋ ಲಕ್ಷ್ಮಿ, ನಾ ಏನು ಹಂಗೆ ಅನ್ಕೊಳ್ಳಲ್ಲ, ನನಗೂ ಗೊತ್ತು ಎಲ್ಲರೂ ಕಷ್ಟ ಎಷ್ಟು ಅಂತ. ಏನು ಮಾಡಲಿ ಹೇಳ್ಬೇಕು, ನನ್ನ ಹಣೆ ಬರಕ್ಕೆ ನೀ ಯಾರನ್ನೋ ಹಂಗಾಗೈತಿ. ನನ್ನ ಜೀವನ ಸಾಕಾಗಿ ಹೋಗೈತಿ. ಹುಟ್ಟಿದಾಗಿಂದ ನೆಮ್ಮದಿಲ್ಲ. ಆ ಹುಡುಗಿಯರ ಏನು ಪಾಪ ಮಾಡಿದ್ದಿತ್ತು ಹೇಳು. ಅದಕ್ಕೂ ಮಂದಿಗತೆ ಅಪ್ಪ ಅನ್ನೋದು 1 ರೂಪಾಯಿ ಕೊಡೋದಿಲ್ಲ ಬೇ ಹುಡುಗಿಗೆ. ಲಕ್ಷ್ಮಿ, ನಾ ಒಂದು ಕೆಲಸ ಹೇಳ್ತೀನಿ, ಅಷ್ಟು ಮಾಡಿಬಿಡು. ಏನದು? ಏನಂದ್ರೆ ಆಕಿನ ಹಾಸ್ಟೆಲ್ದಾಗಿಡು. ಎಷ್ಟು ರೊಕ್ಕ ಖರ್ಚಾಗುತ್ತೋ ನಾನು ಕೊಡ್ತೀನಿ ಬೇಕಾರೆ. ಆಕಿನ ಚಲೋ ಒಂದು ಲೇಡೀಸ್ ಹಾಸ್ಟೆಲ್ದಾಗ ನೋಡಿ, ಅಂದರೆ ಹೆಣ್ಮಕ್ಳು ಇರುವಂಥ ಹಾಸ್ಟೆಲಲ್ಲಿ ನೋಡಿ ಇರೋದು. ಅವಳು ಆರಾಮಾಗಿ, ಹೆಣ್ಮಕ್ಳದ ಸ್ಕೂಲ್ ರಗಡದಾವೆ ಅಲ್ಲಷ್ಟೇ ಅವಳು ಹೋಗ್ಬೇಕು. ಅಲ್ಲಿ ಯಾವುದು ಸೇಫ್ಟಿ ಅಂತ ಇರುತ್ತೆ ಅವಳಿಗೆ 10ನೇವರೆಗೂ. ಅವಳು ಅಲ್ಲಿ ಇಟ್ಟುಬಿಡು. ಆಮೇಲೆ ನಿನ್ನ ಮಗನೂ 5 ವರ್ಷ ಆದಂದ್ರೆ 5ನೇತೆ ಬಂದಂದ್ರೆ ಅವನು ಹಾಸ್ಟೆಲಾಗಿ ಇಟ್ರಾತ. ಅದಕ್ಕೆ ಈಕಿನ ಈಗ ಇಟ್ಬಿಡು. ಈಕಿನ 5ನೇತೆ ಅದಾಳಲ್ಲ, ಈಕಿನ ಇಟ್ಬಿಡು. 10ನೇತೆ ಮುಗಿಯೋವರೆಗೂ ಅಲ್ಲೇ ಹಾಸ್ಟೆಲಾಗ ಕಳಿಸ್ಬಿಡು. ಅಲ್ಲ, ನನ್ನ ಮಗಳು ನನಗೆ ಬಿಟ್ಟು ಇರೋಕ್ಕಾಗಲ್ಲ, ಆಕಿನ ಹಿಂಗೆ ಹಾಸ್ಟೆಲ್ದಾಗಿಡ್ಲಿ? ಹಿಂಗೆ ಅನ್ಕೊಂತ ಕುಂತ್ರೆ ನಿನ್ನ ಮಗಳು ಇಲ್ಲಿ ಎಲ್ಲಾರ್ದು ಚುಚ್ಚು ಮಾತಾ ಕೇಳಬೇಕಾಕತಿ, ಎಲ್ಲೂ ಹೋಗೋಕ್ಕಾಗಲ್ಲ. ಹಾಸ್ಟೆಲ್ ಹೊತ್ತಿಂದ ಆದರೆ ಅಕ್ಕಿನ ಪ್ರವಾಸ ಕರ್ಕೊಂಡು ಹೋಗುವಾಗ ನೀನು ಕಳಿಸ್ಬೋದು. ದುಡ್ಡು ಏನಾರ ಕೇಳೋದಿದ್ರೆ ನಿನಗೆ ಫೋನ್ ಹಚ್ಚಲಿ, ಇಲ್ಲ ನನ್ನ ನಂಬರ್ ಕೊಟ್ಬಿಡು, ನನಗೆ ಫೋನ್ ಹಚ್ಚಲಿ. ನಾನು ಎನಿ ಟೈಮ್ ಅವಳು ಫೋನ್ ರಿಸೀವ್ ಮಾಡ್ತೀನಿ, ಅವಳಿಗೆ ಏನೇ ದುಡ್ಡು ಬೇಕಂದ್ರೂ ಹಾಕ್ತೇನೆ. ನೀನೇನು ಚಿಂತೆ ಮಾಡಬೇಡ. ಆಕೆ ನನಗೆ ಒಂದು ಮಗಳು ಇದ್ದಂಗೆ. ನನ್ನ ಮಗಳು ಅಷ್ಟೇ ಅಂತಲ್ಲ, ನನಗೇನು ಕಮ್ಮಿ ಆಗಿಲ್ಲ. ನಾನು ಆಕೆ ಖರ್ಚು ನೋಡ್ಕೋತೇನೆ, ಸಾಲಿ ಖರ್ಚು ಹಂಗೆ ಆಕಿದೆಲ್ಲ ಓದೋದು ಎಲ್ಲ ಖರ್ಚು ಸಾಲಿದು ನಾನು ನೋಡ್ಕೋತೇನೆ. ಆಕೆಗೆ ಏನೋ ಬುಕ್ಸ್ ಬೇಕಂದ್ರೆ ಏನೋ ಬೇಕಂದ್ರೆ ನಾನು ಕೊಡ್ತೇನೆ. ಏನು ಚಿಂತೆ ಮಾಡಬೇಡ. ಒಂದು ಚಲೋ ಹಾಸ್ಟೆಲ್ ಐತೆ, ನಮ್ಮ ಪಪ್ಪನ ಕೇಳ್ತೀನಿ. ಅಲ್ಲಿ ಕೇಳಿಬಿಟ್ಟು ಆಕಿದು ಅಡ್ಮಿಷನ್ ಮಾಡಿಬಿಡೋಣ ಈ ವರ್ಷ. ಅಲ್ಲೇ ಹೋಗ್ಲಿಕ್ಕೆ 5ನೇ ತಕ್ಕೆ. ಈಗ 4ನೇತೆ ಮುಗೀತಲ್ಲ ಆಕಿದು. 4ನೇತೆ ಮುಗಿದು ಈ ವರ್ಷ 5ನೇ ತಾಕಿ.
ಅಷ್ಟೇ ಮಾಡಿಬಿಡ್ರಿ ಹಂಗಾರೆ ಚಲೋ ಆಗತ್ತೆ. ಆದ್ರೆ ರೊಕ್ಕ ನೀವೇನು ಕೊಡೋದು ಬೇಡ, ನಾನೇ ಹೇಗಾದರೂ ಮಾಡಿ ಇವ್ರ ಹತ್ರ ಇಸ್ಕೋತೀನಿ. ಚಲೋ ಹಾಸ್ಟೆಲ್ ಕೇಳ್ಬಿಡ್ರಿ. ನನ್ನ ಮಗಳು ಅಷ್ಟು ಚಲೋ ತನಕ ಓದಿ ಇಲ್ಲ ಮತ್ತೆ ಬರೀ ಶಗನ ಬಳಿ ಹೋಗು, ಅದು ತೊಗೊಂಡು ಬಾ ಇದು ತೊಗೊಂಡು ಬಾ, ಹುಡುಗರಿಗೆ ಅದನ್ನು ತುಡುಗು ಮಾಡ್ಕೊಂಡು ಬಾ ಇದನ್ನು ತುಡುಗು ಮಾಡ್ಕೊಂಬಾ, ತುಡುಗು ಮಾಡೋದಲ್ಲ ಮಕ್ಕಳಿಗೆಲ್ಲ ಕಲ್ಸಾಕತ್ತಾಳ. ಮತ್ತೆ ನೋಡ್ರ ಮೈ ಎಲ್ಲ ದಗ 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 ಅಂತ ಉರಿತೈತಿ. ಇಲ್ಲಿ ನಮ್ಮ ಮನ್ಯಾಗ ಈ ಜಾನ್ವಿ ನೋಡ್ರ, ಅಲ್ಲಿ ನಿಮ್ಮ ಮತ್ತಿನ ನೋಡ್ರ. ಹೌದು ಬಿಡ್ರಿ ಅತ್ತಿ, ನಾನು ನೋಡ್ರಿ ನಿಮ್ಗೆ ದಗ 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 ಅಂತ ಉರಿತೈತಿ. ಯಾಕಂದ್ರೆ ನಾನು ನಿಮ್ಮ ಮನೆಗೆ ಬಂದದ್ದು ತಪ್ಪಲ್ಲ. ಹೌದು ಮತ್ತೆ ಉರಿದ ಇನ್ನೇನು ಆಕೈತಿ? ಮನೆಗೆ ಬಂದಾರ ಜೊತೆ ಹೆಂಗೆ ಮಾತಾಡ್ಬೇಕನ್ನೋ ಒಂಚೂರು ಅರಿವಿಲ್ಲ ನಿನಗೆ. ಇಲ್ಲಿಗೆ ಮಾತಾಡ್ದನ್ನು ಕದ್ಬಿಟ್ಟು ಕೇಳ್ಕೊತಿದ್ದನು, ನಿನ್ನ ಬಗ್ಗೆ ಮಾತಾಡೋಣ ಉರಿ ಬಾತು ಓಡ್ ಬಂದಿದ್ದಿ. ಒಂದೀಟ ಹೊಟ್ಟಿಗೆ ಅಂತೈತಿ ಗೊತ್ತಾಗೋದಿಲ್ಲ ಯಾರ ಜೊತೆ ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಅನ್ನೋದೊಂದು ಚೂರು ಆದರೂ ಅರಿವು ಐತಿ. ಅಲ್ಲ ಆಕೆ ಈಗ ತಂದಾಳ, ಇಬ್ಬರಿಗೊಂದೊಂದು ಚೆಂಡ ತಂದಾಳ, ತಂದ್ರೆ ಇಬ್ಬರಿಗೊಂದೊಂದು ಚಾಕ್ಲೇಟ್ ಬಾಕ್ಸ್ ತಂದಿರ್ತಾಳ. 2 ಮಕ್ಳು ನಾವು ಮನ್ಯಾಗ ಅಂತ ಗೊತ್ತಿದ್ದು ನಿನ್ನಂಗೆ ಭೇದ ಭಾವ ಮಾಡ್ತಾಳ ಆಕೆ. ನೀನು ಹೇಳಿ ಕಳ್ಸಿದಂತಲ್ಲ ನಿನ್ನ ಮಗಗೆ ಒಂದು ಐಸ್ ಕ್ರೀಮ್ ತೊಗೊಂಡು ಆಕಿಗೂ ತೋರ್ಸಿ ತಿನ್ನು ಅಂತ ಅವ ಹಂಗೆ ಮಾಡಿದಂತ. ಅಲ್ಲಿ ನಿಂತವರೆಲ್ಲ ಹೇಳತ್ತಿದ್ರು ತೋರ್ಸಿ ತಿನ್ನತ್ತಿದ್ದ ಅಂತೇಳಿ. ಅಲ್ಲ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಒಂದೀಟ್ರ ಬುದ್ಧಿ ಅನ್ನೋದು ನಿನಗೆ ಆ ಕಾಲ ಅನ್ನೋದು ಒಂದೀಟ ಏನಿಲ್ಲ. ಅದು ನಿನ್ನ ಮಗಳಲ್ಲ. ರಕ್ತ ಸಂಬಂಧ ಅಂದ್ರೆ ಎಲ್ಲ ಒಂದ ಅಂತ ತಿಳ್ಕೊ. ಯಾವಾಗ ಬುದ್ಧಿ ಬರ್ತತೋ ಯಾರಿಗೆ ಗೊತ್ತತ್ತ? ಬಂದವ್ರಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಏನು ಕಳಿಸಿದಾಳ ನಿಮ್ಮವ್ವ ರೀತಿ ನಡ್ತಿ. ನಿಮ್ಮವ್ಗೆ ಸರಿಯಾಗಿ ಮಾಡ್ತಾರೆ ತಗಪ್ಪಲ್ಲಿ ನಿಮ್ಮ ಅಣ್ಣ ನೀತಿ. ನಮ್ಮವ್ಗೆ ಯಾಕೆ ಮಾಡ್ತಾಳ? ನಮ್ಮವ್ವನ ಇಡ್ತಾಳ ಬಗನಿಗೆ ಊಟನ. ಇಡ್ತೀರಿ ಇನ್ನೇನು ಮತ್ತೆ ನಿಮ್ಮ ತಾಯಿ ಮಗಳು ಕೂಡ ಅಂತವ್ರು ಅದಾರಿ ಹೊಲಸು ಬುದ್ಧಿಯವ್ರ. ಮತ್ತೆ ಹಿಡ್ದು ಇನ್ನೇನು ಮಾಡ್ತಾರಿ? ನೀ ಬಂದ್ಲಿಕ್ಕೆ ಆಕಿ ತಾಯಿ ಮಗಳು ಬರೋದರಿ. ಯಾವಾಗ ನೆಗ್ಬಿದ್ದು ನೆಲಿಕಾಯಕ್ಕರು ಏನು ಹೇಳಕತ್ತೈತಿ ನೀನು? ನಾನು ನೆಗದ್ಬಿದ್ದು ನೆಲಿಕಾಯ್ಬೇಕಾ? ನನಗೆ ಬಂಗಾರ ಅಂತ ಗಂಡ ಮಗ ಅದಾನ, ನನಗೆ ಬಂಗಾರ ಅಂತ ಗಂಡದ. ಅವ್ನು ಬಿಟ್ಟು ನಾನು ಯಾಕೆ ಸಾಯ್ಲಿ? ಸತ್ತರ ನೀ ಸಾಯಿ, ವಯಸ್ಸಾಗೈತಿ ಇನ್ನೇನೈತಿ ನೋಡತಿ. ಭಾಳ ಮಾತಾಡಕತ್ತಿ ಸುಮ್ಮಿದ್ದಂಗ. ನಾನಂತೂ ನೋಡು ಈ ಥರ ಎಲ್ಲ ಮಾತಾಡ್ರೆ ನಂಗೆ ಸಿಗತ್ತತ್. ಮತ್ತೆ ಏನ ಸಾಯ್ದಿದ್ದು ನೀ ಸಾಯ್ಲಿ? ನಿನ್ನ ಮಗಳು ಬಂದ ಅಂತೇಳಿ ಈಕಿ ಮುಂದೆ ನನ್ನ ನೆಗನಿ ಮುಂದೆ ಕುಂತ ಈತ ಮಾಡ್ತೀಯ ನೀನು? ನನ್ನ ಬಗ್ಗೆ ಕೀಳಾಗಿ ಮಾಡ್ತೀರಿ. ನನಗೆ ಯಾವಾಗ ನೋಡ್ತೀವಿ ಅವಾಗ ಸೇರುದಿಲ್ಲ. ನನ್ನ ಬಗ್ಗೆ ಹಿಂದೆ ಮುಂದೆ ತಡ ಮಾತಾಡೋದು ಮಾಡ್ರೆ ನಾನು ಹೆಂಗೆ ಇಷ್ಟಪಡ್ಲಿ ನಿಮ್ಮನ್ನ? ನನ್ನ ಮಗನ ಕರ್ಕೊಂಡು ಕೂತಾರ ಈಗ ನೋಡಾಕಿಗೆ ಎಷ್ಟು ಚಂದ ಕಲರ್ ಬಾಲ್ ತಂದಾರ, ನಿಮ್ಗೊಂದು ಕರಿ ಬಾಲ್ ತಂದಾರ. ಇಂಥದ ಹೊಲಸು ಬುದ್ಧಿ ಎಲ್ಲ ಇಂಥದ ಹೊಲಸು ಬುದ್ಧಿ. ಯವ್ವ ಜಗಳ ಸಾಕ್ಬೇಕು. ನನ್ನ ಗಂಡ 5 ಗಂಟೆಗೆ ಬಾ ಅಂತ ಫೋನ್ ಹಚ್ಚಿದ್ದ. ನೀವು ಹಿಂಗೆ ಜಗಳ ಮಾಡ್ಕೊತ ಕುಂದರಿಬೇಕಾರೆ ನಾನು ಹೋಗ್ತೇನೆ 5 ಗಂಟೆಗೆ ಅಂದ್ರೆ. ಅಲ್ಲ ನಾಳೆ ಬೆಳಿಗ್ಗೆ ಹೋಗಿದ್ದಲ್ಲ ಇಲ್ಲವ ಅವನ 5 ಗಂಟೆಗೆ ಅಂದ್ರೆ ಬಾ ಅಂತ ನಾನು ಅದನ್ನ ಹೇಳ್ಬೇಕನ್ನತೀನಿ. ಸ್ಟಾರ್ಟ ಮಾಡಿಬಿಟ್ರಿ ನೀವು. ಅಲ್ಲ ಲಕ್ಷ್ಮಿ ನಾಳೆ ಹೋಗಿದ್ದಲ್ಲ? ಇಲ್ಲ ಅಲ್ಲಿ ಹುಡುಗಿ ಸಂಡಾಸ್ ಮಾಡ್ಕೊತತೆ, ಮತ್ತೆ ಇದೆಲ್ಲ ಸರಿ ಬರೋದಿಲ್ಲ. ಹೋಗೇ ಬಿಟ್ರೆ ಚಲೋ ಆತ. ನಾ ಇದ್ದಾಗಿಂದ ಇಲ್ಲಿ ನೋಡಿ ಜಗಳ ಅದಕ್ಕೆ ಸುಮ್ಮನೆ ನನ್ನ ಪಡಿಗೆ ನಾ ಹೋಗ್ಬಿಡ್ತೀನಿ. ಇದ್ರದೇನು ಮಾಡ್ತಿ? ಇದು ಪಡಪೋಸಿದ ಹಂಗೆ ಇದ್ದದನ. ಇರು ನಾಳೆ ಬೆಳಿಗ್ಗೆ ಹೋಗತ್ತೇವ? ಬ್ಯಾಡ್ಬಿ ಅಪ್ಪ ಬಂದ್ರೆ ಹೇಳು, ಮತ್ತು ನಾನು ಹೋಗ್ಬರ್ತೇನೆ. ಮತ್ತು ಇವ್ರು ಯಾರು ತಮ್ಮಗಳು ಬರ್ಲನ? ನಾನು ನನ್ನ ಗಂಡ ಫೋನ್ ಹಚ್ಚಿ ಹೇಳ್ಬಿಟ್ಟೇನಿ ಬರಬೇಡಿವ ಸಂಜಿಗೆ ಬಾ, ನಾವೇನು ಅಡುಗೆ ಮಾಡಿಲ್ಲ ಅಲ್ಲೇ ಹೊರಗೆ ತಿನ್ರಂತೆ. ನೀ ಬಂದಿಯಲ್ಲ ಇನ್ನು ನೀವು ಬಂದು ಅಂತೇಳಿ ಓಡಾಡಿ ಬರ್ಬೇಕಲ್ಲ ಅವ್ರ. ಅದಕ್ಕೆ ಹೇಳಿದಾರೆ ಮುದ್ದಮ್ ನೋಡ ಎಂಥ ಹೊಲಸು ಬುದ್ಧಿ ಏನೈತಿದು. ಅಯ್ಯೋ ಸಾಕಾಗೈತೆ ನನಗೆ ಇದನ್ನು ಕಟ್ಕೊಂಡು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಕಥೆ ಹೆಂಗಿತ್ತು ಅಂತ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಹಾಯ್ ಹಲೋ ಫ್ರೆಂಡ್ಸ್, ಕನ್ನಮ್ಮ ಕಲೆಕ್ಷನ್ ಸಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ, ಈ ಸಾರಿ ಏನು ತೋರಿಸ್ತಾ ಇದ್ದೀನಲ್ಲ 450 ರೂಪಾಯಿ ಐತಿ. ಇದ್ರೊಳಗೆ ಇನ್ನೊಂದು ಪ್ಯಾಟರ್ನ್ ಐತಿ, ಅದನ್ನು ಕೂಡ ತೋರಿಸ್ತೀನಿ. ಇದು ಬಂದು ನಕ್ಲೆಸ್ ಡಿಸೈನ್ ಸಾರಿ. ಇದೆಲ್ಲ ಟ್ರೆಂಡಿಂಗ್ ಇರೋದು ನಕ್ಲೆಸ್ ಡಿಸೈನ್ ಸಾರಿ. ಈಗ ನಮೃತ ಗೌಡ ಅವ್ರು ವೇರ್ ಮಾಡಿರೋಂಥ ಪ್ರಿಂಟೆಡ್ ಸಾರಿ ಇದು ಕಮ್ಮಿ ಪ್ರೈಸಿಂದು 450. ಇದು ಬಂದು ನೋಡ್ರಿ, ನಿಮಗೆ ವೀಡಿಯೋನ ಹಾಕಿದ್ದೀನಿ. ಈ ಸಾರಿ ವೇರ್ ಮಾಡಿರೋಂಥ ನಿಮ್ಗೆ ವೀಡಿಯೋ ಹಾಕಿದ್ದೀನಿ ನಾನು. ಸಖತ್ತಾಗೈತೆ ಸಾರಿ ಬಂದು, ಕ್ವಾಲಿಟಿ ಮಾತ್ರ ನಂಬರ್ 1 ಆಗೈತೆ. ಇದ್ರ ಪ್ರೈಸ್ ಬಂದು ನಿಮ್ಗೆ 950 ರೂಪಾಯಿ ಇರ್ತೈತಿ. ನಿಮ್ಗೆ ಯಾರಿಗಾದ್ರೂ ಈ ಸೀರೆ ಬೇಕಂದ್ರೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಸೀರೆ ಕಲರು ಐತೆ. ಇದು ಒಂದು ಫೋಟೋ ನಾನು ಹಾಕಿದ್ದೇನೆ ಸೀರೆದು. ಇನ್ನು ಫೋಟೋ ಶೂಟ್ ಮಾಡಿರಲಿಲ್ಲ, ಹಾಗಾಗಿ ನಾನು ಒಂದೇ ಫೋಟೋ ಹಾಕಿ ವಿಡಿಯೋ ಹಾಕಿದ್ದೀನಿ. ವೇರ್ ಮಾಡಿದಾಗ ಈ ಥರ ಇರುತ್ತೆ. ಇದಕ್ಕೆ ಬ್ಲೌಸು ವೈಟ್ ಕಲರ್ ಬರುತ್ತೆ, ಶರಗ್ ಮಾತ್ರ ಪ್ಲೇನ್ ಒಳಗೆ ಬರುತ್ತೆ. ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಸ್ಯಾರಿ ಕಲರ್ ಕಾಂಬಿನೇಷನ್ ಒಳಗೆ ತರಿಸಿದ್ದೀನಿ. ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವೆ. ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲಂತೂ ನಂಬರ್ ಕೊಟ್ಟಿದ್ದೀನಿ. 450 ರೂಪಾಯಿ ಇರ್ತೈತಿ. ಪ್ರಿಂಟೆಡ್ ಸಾರಿ ಇರ್ತೈತಿ, ಮೊದಲೇ ಹೇಳ್ಬಿಡ್ತೀನಿ, ಪ್ರಿಂಟೆಡ್ ಸಾರಿ ಇರ್ತೈತಿ. ನನ್ನ ಕನ್ನಮ್ಮ ಕಲೆಕ್ಷನ್ ಒಳಗೆ ಸಿಗುವಂಥ ಸಾರಿಗಳು ಒಳ್ಳೆ ಕ್ವಾಲಿಟಿವಾಗಿರ್ತವೆ. ಇವು ಬಂದು ನಿಮಗೆ ಪಶ್ಮಿನಾ ಸಾರಿ ಅಂತೇಳಿ ಇನ್ಸ್ಟಾಗ್ರಾಮ್ ಒಳಗೆ ಟ್ರೆಂಡಿಂಗ್ ಸಾರಿ ಅದಾವೆ. ಈ ಸಾರಿ ಎಲ್ಲ ಇನ್ಸ್ಟಾಗ್ರಾಮ್ ಒಳಗೆ 2000 ಈ ಥರ 4000 ಮಾರ್ಕೊಳತ್ತಾರ. ಆದರೆ ನನ್ನ ಪೇಜಲ್ಲಿ ಮಾತ್ರ ನಿಮಗೆ 950 ರೂಪಾಯಿ ಸಿಗ್ತೈತಿ. ಹಂಗೆ
ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಅಂತ ನೀವು ಸರ್ಚ್ ಮಾಡಿದಾಗ ನನ್ನ ಪೇಜಲ್ಲಿ 950 ರೂಪಾಯಿ ಸಿಗ್ತದೆ. ನೀವು ಯೂಟ್ಯೂಬಲ್ಲಿ ತೊಗೋತೀನಿ ಅಂದ್ರೂ ಇದು 950 ರೂಪಾಯಿನೇ. ನೋಡಿರಿ ಇಷ್ಟು ಚಂದ ಸ್ಯಾರಿ ಅದಾವೆ ಇವು. ಇಷ್ಟು ಚಂದ ಕಲೆಕ್ಷನ್ ಅದಾವೆ ಇದರಲ್ಲಿ. ಎಲ್ಲ ರಾಜರದು, ಆನೆದು, ನವಿಲು ಎಲ್ಲ ಥರ ಚಿತ್ರನ ಇದು ಕೆತ್ತಿದಂಗೆ ಆಗೈತಿ. ಅಷ್ಟು ಚೆನ್ನಾಗಿದೆ. ಬಾರ್ಡರ್ ಸಾಡಿ ಐತಿ. ಇದ್ರ ಬಂದು ನೀವು ತೆಗೆದು ನೋಡಿರಿ ಪಶ್ಮಿನಾ ಸಾರಿ ಅಂತೇಳಿ. ಇದು ನಿಮಗೆ 2000 ಈ ಥರ ಎಲ್ಲ ಮಾರ್ತಿರ್ತಾರೆ. ಸ್ಮೂತ್ ಒಳಗೆ ಬಂದಾವೆ ಇವು ಸಾರಿ. ಇದು ಬಂದು ಅದ್ರೊಳಗೆ ಸೇಮ್ ಭರತನಾಟ್ಯ ಟೈಪೇ. ಇದು ಅದ್ರೊಳಗೆ ಪ್ಲೇನ್ ಒಳಗೆ ಈ ಥರ ಬಾರ್ಡ್ರಲ್ಲಿ ಬರುತ್ತೆ. ಇದು ನೋಡಿ ಯಾವ ಥರ ಇದಾವೆ. ಇವು ಒಂದಿಷ್ಟು ಕಲರ್ಸ್ ಅದಾವೆ. ಇವೆಲ್ಲ 950 ರೂಪಾಯಿ. ಇದು ಬಂದು ನಿಮ್ಗೆ ಇನ್ಸ್ಟಾಗ್ರಾಮ್ ಒಳಗೆ ಟ್ರೆಂಡಿಂಗಲ್ಲಿರುವಂಥ ಸಾರಿ ಬಂದು ಮಿರರ್ ವರ್ಕಿಂದು ಅಂದ್ರೆ ಕನ್ನಡಿ ವರ್ಕಿಂದು ಸಾರಿ ಐತಿ. ಇದು ಬ್ಲೌಸಿಗೆ ಮಾತ್ರ ಫುಲ್ ವರ್ಕ್ ಐತಿ. 750 ರೂಪಾಯಿ. ಉಟ್ಟಾಗ ಈ ಥರ ಕಾಣುತ್ತೆ. ನನ್ನ ಹತ್ರ ಮಾತ್ರ ಕ್ರೀಮ್ ಅಷ್ಟೇ ಇದೆ. ಇದು ಬಂದು ಫಸ್ಟಿಗೆ ತೋರಿಸಿದ್ನಲ್ಲ ನಿಮ್ಗೆ 450 ರೂಪಾಯಿ. ಅದು ಅದರೊಳಗೆ ಇದು ಬಾರ್ಡರ್ ಸಾಡಿ ಬರ್ತೈತಿ. ಇದು ಬಂದು ನಿಮ್ಗೆ 650 ರೂಪಾಯಿ ಇರ್ತೈತಿ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ 9036882501ಗೆ ಬೇಕಾದಾಗ ವಾಟ್ಸಪ್ ಮಾಡಿರಿ, ಕರೆ ಮಾಡಿರಿ. ಇವು ಬಂದು ನಿಮ್ಗೆ 1200 ರೂಪಾಯಿಗೆ 4 ಸಾರಿ. ಬೇಕಾದಾಗ ಅಂತಂದರೆ ಮುಂಜಾನೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ನಿಮಗೆ ಫೋನ್ ಅಲಾವ್ ಇರುತ್ತೆ. ಸೀರೆ ಯಾರಿಗೆ ಬೇಕಂತಿರಲ್ಲ, ಈ ಸೀರೆ ಆ ಸೀರೆ ಅಂತ ಕೇಳಕ್ಕೆ ಹೋಗಬೇಡಿ. ಸ್ಕ್ರೀನ್ಶಾಟ್ ತೊಗೊಳ್ಳಿ, ವಾಟ್ಸಪ್ ಒಳಗೆ ಮೆಸೇಜ್ ಮಾಡಿ. ನಿಮಗೆ ಮೆಸೇಜ್ ಮಾಡೋಕ್ಕೆ ಬರಲ್ವಾ, ಫೋನ್ ಮಾಡಿ ಮಾತಾಡಿ. ನಿಮಗೆ ವೀಡಿಯೋ ಕಾಲ್ ಮಾಡಿನೂ ನೋಡ್ಬೋದು. ಇವು 1200 ರೂಪಾಯಿಗೆ 4 ಸಾರಿ ಕೊಡ್ತಾ ಇರ್ತೀನಿ. ಇವು ಬಂದು ನಿಮಗೆ ಇವು ಸ್ಮೂತ್ ಬಾರ್ಡರ್ ಸಿಲ್ಕ್ ಸಾಡಿ ಅದಾವೆ. 1500 ರೂಪಾಯಿಗೆ 2 ಸಾರಿ ಕೊಡ್ತಾ ಇರ್ತೀನಿ. ಆಫರಲ್ಲಿ 1500 ರೂಪಾಯಿಗೆ 2 ಸಾರಿ ಇದಾವೆ. ಇದು ಬಂದು ನಿಮಗೆ ಮದುವೆಗೆ ವೇರ್ ಮಾಡುವಂಥ ಮದುವೆ ಕಾನ್ಸೆಪ್ಟ್ ಸಾರಿ ಆಗಿರ್ತೈತಿ. 1200 ರೂಪಾಯಿಗೆ ಒಂದು ಪೀಸ್ ಇರುತ್ತೆ ಸಾರಿದು. ಸಖತ್ತಾಗದವ ಸಾರಿ. ಸೆರಗು ಪಲ್ಲು ಎಲ್ಲ ಸಖತ್ತಾಗಿದ್ದಾವೆ. ಇವು ಬಂದು ನಿಮಗೆ ಸ್ಮೂತ್ ಸಿಲ್ಕಿ ಸಾರಿ ಆಗಿರ್ತಾವೆ. ಡೈಲಿ ವೇರ್ ಸಾರಿ 1400 ರೂಪಾಯಿಗೆ 4 ಸಾರಿ ಕೊಡ್ತಾ ಇರ್ತೀನಿ. ನೋಡಿರಿ, ನಿಮಗೆ ಸಾರಿ ಫೋಟೋನೂ ಹಾಕಿದ್ದೀನಿ. ಇದು ಬಂದು ನಿಮ್ಗೆ ಸ್ಟೋನ್ ವರ್ಕಿನ ಸಾರಿ ಐತೆ. ಫುಲ್ ಸಾರಿ ಎಲ್ಲನೂ ಸ್ಟೋನ್ ವರ್ಕ್ ಇರ್ತೈತಿ. 1100 ರೂಪಾಯಿ ಸಾರಿ. ಕಲರ್ ಅಂತೂ ಇಷ್ಟು ಕಲರ್ ಅವೈಲೇಬಲ್ ಅದಾವೆ. ಯಾರಿಗೆ ಯಾವ್ದು ಬೇಕೋ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಬಂದು ನಿಮ್ಗೆ ಸ್ಟೋನ್ ವರ್ಕಿನ ಸಾರಿ ಅದಾವೆ 850 ರೂಪಾಯಿ. ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಒಳಗೆ ಮೆಸೇಜ್ ಮಾಡಿ. ಇದು ಬಂದು ನಿಮ್ಗೆ ನೋಡಿರಿ ಸೆಮಿ ಮೈಸೂರು ಸಿಲ್ಕ್ ಒಳಗೆ ಈ ಥರ 2D ಪ್ಯಾಟರ್ನ್ ಒಳಗೆ ತೊಗೊಂಬಂದಾರೆ 850 ರೂಪಾಯಿ. ಕಲರ್ ಅಂತೂ ಇಷ್ಟು ಅವೈಲೇಬಲ್ ಅದಾವೆ. ಯಾರಿಗೆಲ್ಲ ಬೇಕಂತಿರಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಇರ್ತಾವೆ. ಇದು ಬಂದು ನಿಮ್ಗೆ 699 ಮಾರಿದ್ದೆ ನಾನು. ಇದ್ರೊಳಗೆ ಒಂದು 2 ಪೀಸ್ ಅಷ್ಟೇ ಉಳ್ದವ. ಹಾಗಾಗಿ ಮತ್ತೆ 500 ರೂಪಾಯಿಗೆ ಕೊಡ್ತಾಯಿದ್ದೀನಿ. ಯಾರಿಗೆಲ್ಲ ಬೇಕಂತಿರಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಬಂದು 1000 ರೂಪಾಯಿಗೆ 3 ಸಾರಿ ಕೊಡ್ತಾ ಇರ್ತೀನಿ. ಯಾಕಂದರೆ ಇದು ಬ್ಲೌಸ್ ವರ್ಕ್ ಇರುತ್ತೆ. ಸಾರಿ ಮಾತ್ರ ತುಂಬ ಲೈಟ್ ವೆಯ್ಟ್ ಆಗಿರ್ತೈತೆ ಅದು. ಇದು ಬಂದು ನಿಮ್ಗೆ 1280 ಮಾರಿದ್ದೆ ನಾನು 2D ಪ್ಯಾಟರ್ನ್ ಸಾರಿ. 950 ರೂಪಾಯಿ ಕೊಡ್ತಾಯಿದ್ದೀನಿ. ಇದು ಬಂದು ವೈಟ್ ಚೆಕ್ಸ್ ಒಳಗೆ ಕಾಟನ್ ಸಾರಿ ಆಗಿರ್ತೈತಿ. ರೆಡ್ ಕಲರ್ ಬಾರ್ಡರ್ದು. ಮತ್ತು ಇದು ಬಂದು ನಿಮ್ಗೆ ಸ್ಟೋನ್ ವರ್ಕಿನ ಸಾರಿ. ಫುಲ್ಲು ಸಾರಿ ಎಲ್ಲ ಫುಲ್ಲು ಸ್ಟೋನ್ ವರ್ಕ್ ಇರ್ತೈತಿ. ಮತ್ತು ಇದು ಬಂದು ನಿಮಗೆ ಬಾರ್ಡರ್ ಸಾರಿ. ಫಸ್ಟು ನಾನೆಲ್ಲ 1700 ರೂಪಾಯಿಗೆ ಮಾರಿದ್ದೆ. ಇವಾಗ 1350 ರೂಪಾಯಿಗೆ ಒಂದು ಪೀಸ್ ಕೊಡ್ತಾಯಿದ್ದೀನಿ. 1700 ರೂಪಾಯಿಗೆ ಮಾರಿದ್ದೆ ನಾನು ಅವಾಗ. 950 ರೂಪಾಯಿ ಇರೋ ಸಾರಿನ ಬರೀ 1200 ರೂಪಾಯಿಗೆ 2 ಸಾರಿ ಕೊಡ್ತಾಯಿದ್ದೀನಿ. ಇದು ಬಂದು ನಿಮ್ಗೆ 1200 ರೂಪಾಯಿಗೆ 4 ಸಾರಿ ಕೊಡ್ತಾ ಇರ್ತೀನಿ. ಇದು ಬಂದು ನಿಮ್ಗೆ 1099 ರೂಪಾಯಿಗೆ ಒಂದು ಸಾರಿ ಇರುತ್ತೆ. ಸಖತ್ತಾಗೈತೆ ಕುಂದನ್ ವರ್ಕಿಂದು. ಇದು ಬಂದು 550 ರೂಪಾಯಿ ಮಾರೋ ಸಾರಿ. ನಾನು ಸ್ಟೋನ್ ವರ್ಕ್ ಐತೆ ಸಾರಿ ಫುಲ್ ಎಲ್ಲನೂ. ಆದರೆ ನಾನೀಗ 450 ರೂಪಾಯಿ ಕೊಡ್ತಾ ಇರ್ತೀನಿ. ಸ್ಟೋನ್ ವರ್ಕಿನ ಡೈಲಿ ವೇರ್ ಸಾರಿ ಐತೆ. ಇದು ಬಂದು ನಿಮ್ಗೆ 550 ರೂಪಾಯಿ ಮಾರೋ ಸೀರೆನ ಡಿಸ್ಕೌಂಟಲ್ಲಿ ನಾನು ನಿಮಗೆ 499 ಕೊಡ್ತಾ ಇರ್ತೀನಿ. ಇದು ಬಂದು ಗೋಲ್ಡನ್ ಸಾರಿ. ನೋಡಿರಿ, ಅದ್ರದ್ದು ವೀಡಿಯೋ ಕೂಡ ಹಾಕಿದ್ದೀನಿ. ನಾನು ಕ್ಯಾಮ್ರಾದೊಳಗೆ ಫೋಟೋಸ್ ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ವೀಡಿಯೋ ಶೂಟ್ ಮಾಡಿಸಿ ಅದನ್ನು ವೀಡಿಯೋ ಹಾಕಿದ್ದೀನಿ ನಾನು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸೂಪರಾಗಿದೆ. 700 ರೂಪಾಯಿ ಕೊಡ್ತಾಯಿದ್ದೀನಿ. 750 ಇರೋದು ಅದನ್ನು. ಇದು ಬಂದು ನಿಮ್ಗೆ ಇಳಕಲ್ ಸ್ಟಾರ್ ಬುಟ್ಟ ಸಾರಿ, ಇಳಕಲ್ ಟೆಂಪಲ್ ಬಾರ್ಡರ್ ಸಾಡಿ ಎಲ್ಲ ಅದಾವೆ. ಅದರ ರೇಟ್ ಅಂತೂ ಅದಕ್ಕೆ ಕೊಟ್ಟುಬಿಟ್ಟಿದ್ದೀನಿ. ಅಲ್ಲಿ ರೇಟ್ ನೋಡಿಬಿಟ್ಟು ನೀವು ಫೋನ್ ಮಾಡಿ. ಮತ್ತು ನೀವು ಎಷ್ಟು ರೇಟ್ ಅಂತ ಕೇಳಕ್ಕೆ ಹೋಗ್ಬೇಡಿ ಪ್ಲೀಸ್. ಅದ್ರ ಮೇಲೇ ರೇಟ್ ಕೊಟ್ಟಿರ್ತೀನಿ. ಇದು ಅನುಶ್ರೀ ಸಾರಿ. ಮತ್ತೆ ಫುಲ್ಲು ರೀಸ್ಟಾಕು ಕಂಟಿನ್ಯೂ ಆಗಿ ರೀಸ್ಟಾಕ್ ಇರ್ತೈತಿ. ಪ್ರಿಂಟೆಡ್ ಸಾರಿ ಇರ್ತಾವೆ 450 ರೂಪಾಯಿ. ಇದು ಬಂದು ನೋಡ್ರಿ ನಕ್ಲೆಸ್ ಡಿಸೈನ್ ಸಾರಿ. ನಮ್ರತಾ ಗೌಡ ಅವ್ರು ವೇರ್ ಮಾಡಿರೋಂಥ ಸಾರಿ. ಟ್ರೆಂಡಿಂಗಲ್ಲಿರೋಂಥ ಸಾರಿ. ಡಾರ್ಕ್ ಪಿಂಕಿಗೆ ಲೈಟ್ ಬೇಬಿ ಪಿಂಕ್ ಬಾರ್ಡರ್ ಕೊಟ್ಟಿದ್ದಾರೆ. ಸಖತ್ತಾಗೈತೆ ಸಾರಿ ಬಂದು. ಯಾರಿಗಾದ್ರೂ ಬೇಕಂದ್ರೆ ನೋಡಿರಿ ಒಂದೇ ಕಲರು ಅವೈಲೇಬಲ್ ಐತಿ. ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಐತಿ. ನೋಡಿರಿ ಕಲರ್ ಅಂತೂ ನೋಡಿದ್ರೆ ಆಹಾ ಸೂಪರಾಗೈತೆ.